ಸಚಿವರು ಶಿವಮೊಗ್ಗ ಪ್ರವಾಸದಲ್ಲಿದ್ದಾಗ ಅಚಾನಕ್ಕಾಗಿ ಇಂದಿರಾ ಕ್ಯಾಂಟೀನ್ ಭೇಟಿ ಕೊಡ್ತಾರೆ. ಇಂದಿರಾ ಕ್ಯಾಂಟೀನ್ ಬರ್ತಾರೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀರಿ. ಅಲ್ಲಿ ಬಂದು ಊಟ ಮಾಡ್ತಿರ್ತಾರೆ. ಊಟ ಮಾಡಬೇಕಾದ್ರೆ ಅವರು ಗಮನಿಸ್ತಾರೆ ಎಲ್ಲವನ್ನು ಕೂಡ. ನೋಡಿ, ಇಲ್ಲಿ ಆ ಒಂದು ಕೋಣೆಗೆ ಹೋಗಿ ಗಮನಿಸ್ತಾ ಇರ್ತಾರೆ. ಈಗ ಅವರಿಗೆ ಸಚಿವರಿಗೆ ಯಾಮಾರಿಸಿದಂಥ ಅಧಿಕಾರಿಗಳಿಗೆ ಶಾಸ್ತಿ ಕಾದಿದೆ. ನೋಟಿಸನ್ನು ಕೊಟ್ಟು ಕ್ರಮ ಕೈಗೊಳ್ಳೋದಾಗಿ ಸಚಿವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಸ್ಪೆಂಡ್ಗೆ ಎಲ್ಲ ರೆಡಿ ಮಾಡಿಸಿದ್ದೀನಿ, ಇದು ಹೋಟೆಲ್ದು ಇತ್ತು ಅಂತಾನೂ ಕೂಡ ಹೇಳಿಲ್ಲ ಅವರು. ಇಂದಿರಾ ಕ್ಯಾಂಟೀನೇ ಸರಿ ಇಲ್ಲ ಅಂತ ಸಂದೇಶ ಕೂಡ ಹೋಗಿದೆ. ಈ ಬಗ್ಗೆ ವಿಷಾದವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಸಚಿವ ರಹೀಂ ಖಾನ್ ಅವರು. ಬಗ್ಗೆ ನಾನು ಈಗಿಲ್ಲ, ಅವರಿಗೆ ನೋಟಿಸ್ ಮಾಡಿ ಸಸ್ಪೆಂಡ್ ಮಾಡಿ ಎಲ್ಲ ರೆಡಿ ಮಾಡಿಸಿದ್ದೀನಿ. ಅಧಿಕಾರಿಗಳು ಅದೇ ಪ್ಲಾನ್ ಮಾಡ್ತಾರೆ. ಅದು ನಿಮ್ಮನ್ನೇ ಹೋಟೆಲಿಂದ ತರಿಸಿ ಪಾಪ ಇಲ್ಲಿದೆ ಅಂತ ಹೇಳಿ ನಂಬಿಸ್ಬಿಟ್ರು. ಇದು ಒಂದು ಹೇಳಕ್ಕೆ ಒಂದು ಮೆಸೇಜ್ ಏನು ಹೋಗ್ಬಿಟ್ಟದೆ, ಕ್ಯಾಂಟೀನೇ ಸ್ವಲ್ಪ ಸರಿಯಾಗಿಲ್ಲ ಅಂತ ಅದು ಇಲ್ಲ ಅಂತ ಸರ್ಪ್ರೈಸ್ ವಿಸಿಟ್ ಮಾಡಬೇಕು ಸರ್. ಅದ್ರ ಬಗ್ಗೆ ನಾನು ಈಗಿಲ್ಲ, ಅವರಿಗೆ ನೋಟಿಸ್ ಮಾಡಿ ಸಸ್ಪೆಂಡ್ ಮಾಡಿ ಎಲ್ಲ ರೆಡಿ ಮಾಡಿಸಿದ್ದೀನಿ. ಅಧಿಕಾರಿಗಳು ಅದೇ ಪ್ಲಾನ್ ಮಾಡ್ತಾರೆ. ಪಾಪ ನಿಮ್ಮ ಹತ್ರ ಮೆಚ್ಚಲಿಕ್ಕೆ ಹೋಟೆಲ್ ಇತ್ತು ಅಂತ ಅದು ಹೇಳಿಲ್ಲ. ಅದು ನಿಮ್ಮನ್ನೇ ಹೋಟೆಲಿಂದ ತರಿಸಿ ಪಾಪ ಇಲ್ಲಿದೆ ಅಂತ ಹೇಳಿ ನಂಬಿಸ್ಬಿಟ್ರು. ಇದು ಒಂದು ಹೇಳಕ್ಕೆ ಒಂದು ಮೆಸೇಜ್ ಏನು ಹೋಗ್ಬಿಟ್ಟದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಶಿವಮೊಗ್ಗ ಪ್ರತಿನಿಧಿ ಭೀಮಾ ನಾಯಕ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಭೀಮಾ, ಹೇಗೆ ಗೊತ್ತಾಯಿತು ಸಚಿವರಿಗೆ ಇದು ಇಂದಿರಾ ಕ್ಯಾಂಟೀನ್ ಊಟ ಅಲ್ಲ, ಹೋಟೆಲ್ನ ಊಟ ಅಂತ ಹೇಗೆ ಗೊತ್ತಾಯಿತು? ಎಸ್ ನಾಗೇಂದ್ರ ಬಾಬು, ಇವತ್ತು ಸಚಿವರು ಪೌರಾಡಳಿತ ಸಚಿವರಾಗಿರುವಂಥ ರಹೀಂ ಖಾನ್ ಅವರು ಶಿವಮೊಗ್ಗ ಪ್ರವಾಸಕ್ಕೆ ಬಂದಿದ್ದರು. ಈ ವೇಳೆ ಅವರು ನೇರವಾಗಿ ಬೆಂಗಳೂರಿನಿಂದ ವಿಮಾನದ ಮೂಲಕ ಶಿವಮೊಗ್ಗಕ್ಕೆ ಬರ್ತಾರೆ. ಶಿವಮೊಗ್ಗದ ವಿಮಾನ ನಿಲ್ದಾಣದ ಮೂಲಕ ನೇರವಾಗಿ ಶಿವಮೊಗ್ಗದ BH ರಸ್ತೆಯಲ್ಲಿರುವಂತಹ ಇಂದಿರಾ ಕ್ಯಾಂಟೀನ್ಗೆ ಭೇಟಿಯನ್ನು ಕೊಡ್ತಾರೆ. ಇಂದಿರಾ ಕ್ಯಾಂಟೀನ್ಗೆ ಬರೋದು 2-3 ದಿನಗಳ ಹಿಂದೆಯೇ TP ರೆಡಿಯಾಗಿರುತ್ತೆ. ಹಾಗಾಗಿ ಇವತ್ತು ಇಡೀ ಇಂದಿರಾ ಕ್ಯಾಂಟೀನನ್ನು ಅಲ್ಲಿನ ಸಿಬ್ಬಂದಿಗಳು, ಅಧಿಕಾರಿಗಳು ಶೃಂಗಾರವನ್ನು ಮಾಡಿದ್ರು. ಅದಾದ ನಂತರದಲ್ಲಿ ಏನು ಸಚಿವರು ಭೇಟಿಯನ್ನು ಕೊಟ್ಟು ಅಲ್ಲಿರುವಂಥ ಎಲ್ಲವನ್ನ ಪರಿಶೀಲನೆಯನ್ನು ಸಹ ನಡೆಸಿದ್ರು. ಆಮೇಲೆ ಅವರಿಗೆ ಊಟವನ್ನು ಬಡಿಸ್ತಾರೆ. ಊಟ ಬಡಿಸಿದ ಸಂದರ್ಭದಲ್ಲಿ ಆ ಮೆನುನೂ ಸಹ ಇವತ್ತು ವಿಶೇಷವಾಗಿರುವಂಥದ್ದು ಏನು ಅಂದರೆ ರೊಟ್ಟಿ ಇತ್ತು, ರೊಟ್ಟಿ ಜೊತೆಗೆ ಚಪಾತಿ ಮತ್ತು ಪಲ್ಯ ಇತ್ತು, ಮತ್ತು ಅನ್ನ ಸಾಂಬಾರು ಸಹ ಇತ್ತು. ಅಂದರೆ ನಾರ್ಮಲ್ ಮೆನುಗಳಲ್ಲಿ ರೊಟ್ಟಿ ಅಥವಾ ಚಪಾತಿ ಮಾತ್ರ ಇರುತ್ತೆ, ಆದರೆ ಎರಡೂ ಇತ್ತು ಇವತ್ತು. ಅದಾದಮೇಲೆ ಇವತ್ತು ರೈಸು ಏನು ಅಂದರೆ ತುಂಬ ಬೆಲೆ ಬಾಳುವಂಥ 60-70 ರೂಪಾಯಿಗೆ KG ಸಿಗುವಂಥ ರೈಸ್ ಏನಿರುತ್ತೆ, ಆ ರೈಸಲ್ಲಿ ಆ ಅಕ್ಕಿಯಲ್ಲಿ ರೈಸ್ ಮಾಡಿದಂಥ ಹೋಟೆಲ್ನಿಂದ ತರಿಸಿರುವಂಥ ರೈಸ್ ಸಹ ಇತ್ತು. ಹಾಗಾಗಿ ಸಚಿವರಿಗೆ ಆಮೇಲೆ ಡೌಟ್ ಬರುತ್ತೆ, ಇಂದಿರಾ ಕ್ಯಾಂಟೀನಲ್ಲಿ ಈ ರೀತಿಯ ರೈಸನ್ನು ಕೊಡೋದಿಲ್ಲ ಅನ್ನುವಂಥದ್ದು ಅವರಿಗೆ ಅನುಮಾನ ಬರುತ್ತೆ. ಆದರೂ ಸಹ ಅವರು ಎಲ್ಲೂ ಸಹ ಈ ಬಗ್ಗೆ ಹೇಳೋದಿಲ್ಲ. ಅದಾದಮೇಲೆ ಕೆಲವೊಂದಿಷ್ಟು ಹೊತ್ತುಗಳಾದಮೇಲೆ ಅವರಿಗೆ ಮಾಹಿತಿ ತಲುಪುತ್ತೆ, ಈ ಊಟ ಏನು ಇಂದಿರಾ ಕ್ಯಾಂಟೀನ್ದಲ್ಲ, ಹೋಟೆಲ್ನಿಂದ ಬಂದಿರುವಂಥದ್ದು. ಅಧಿಕಾರಿಗಳು ಹಾಗೆ ಇಂದಿರಾ ಕ್ಯಾಂಟೀನ್ನ ಅಲ್ಲಿನ ಸಿಬ್ಬಂದಿಗಳು ಸಚಿವರಿಗೆ ಯಾಮಾರಿಸಿರುವಂಥ ಘಟನೆ ಬೆಳಕಿಗೆ ಬರುತ್ತೆ. ಅದಾದಮೇಲೆ ಅವರು ಅಲ್ಲಿ ಸಭೆಯಲ್ಲೂ ಸಹ ಅದ್ರ ಬಗ್ಗೆ ಪ್ರಸ್ತಾಪವನ್ನು ಮಾಡೋದಿಲ್ಲ. ಏನಕ್ಕೆ ಅಂದರೆ ಇಡೀ ರಾಜ್ಯದಲ್ಲಿ ಈ ರೀತಿಯ ಕೆಟ್ಟ ಮೆಸೇಜ್ ಹೋಗುತ್ತೆ, ಇಂದಿರಾ ಕ್ಯಾಂಟೀನ್ನಲ್ಲಿ ಊಟ ಸರಿ ಇರೋಲ್ಲ ಎನ್ನುವಂಥ ಮೆಸೇಜ್ ಹೋಗುತ್ತೆ. ಹಾಗಾಗಿ ನಾನು ಸಭೆಯಲ್ಲಿ ಸಹ ಇದನ್ನು ಪ್ರಸ್ತಾಪಿಸಲಿಲ್ಲ. ಆದರೆ ನನಗೆ ಇದು ಗೊತ್ತಾಯಿತು, ಯಾವಾಗ ನಾನು ಆ ರೈಸನ್ನು ನೋಡಿದ್ನೋ ಆವಾಗಲೇ ನನಗೆ ಗೊತ್ತಾಯಿತು ಇದು ಇಂದಿರಾ ಕ್ಯಾಂಟೀನ್ನ ಊಟ ಅಲ್ಲ, ಹೋಟೆಲ್ನಿಂದ ಊಟವನ್ನು ತರಿಸಿದ್ದಾರೆ. ಹಾಗಾಗಿ ನಾನು ಅವರಿಗೆ ಏನು ಶಿಸ್ತು ಕ್ರಮ ಜರುಗಿಸಲಿಕ್ಕೆ ಮಾಹಿತಿಯನ್ನು ಸಹ ನೀಡಿದ್ದೇನೆ ಎನ್ನುವಂಥ ಮಾಹಿತಿಯನ್ನು ಸಚಿವರು ಕೊಡ್ತಾರೆ. ಅದಾದಮೇಲೆ ಅವರು ಹೇಳ್ತಾರೆ ಏನು ಅಂದರೆ ಈ ರೀತಿಯ ಘಟನೆಗಳು ಆಗ್ತಾ ಇರ್ತವೆ, ಕೆಲವೊಂದು ಕಡೆ ಘಟನೆ ಆಗಿರೋದ್ರಿಂದ ಇಡೀ ರಾಜ್ಯದಲ್ಲಿ ಇದೇ ರೀತಿಯ ವ್ಯವಸ್ಥೆಗಳಿದ್ದಾವೆ ಅನ್ನುವಂಥ ಒಂದು ಕೆಟ್ಟ ಸಂದೇಶ ಹೋಗುತ್ತೆ. ಹಾಗಾಗಿ ನಾನು ಸಭೆಯಲ್ಲಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಲಿಲ್ಲ ಎನ್ನುವಂಥ ಮಾತನ್ನು ಹೇಳಿ ಅವರು ವಿಷಾದವನ್ನು ವ್ಯಕ್ತಪಡಿಸಿರುವಂಥದ್ದು. ನಾಗೇಂದ್ರ ಬಾಬು ನೋಡಿ, ಥ್ಯಾಂಕ್ ಯು. ಸಚಿವರಿಗೆ ಇವತ್ತು ಅಧಿಕಾರಿಗಳು ಯಾಮಾರಿಸ್ತಾರೆ ಅಂತಂದರೆ ಇನ್ನು ಈ ಅಧಿಕಾರಿಗಳು ಜನಸಾಮಾನ್ಯರ ಜೀವನದಲ್ಲಿ ಇನ್ನೆಂಥ ಆಟ ಆಡಬಾರ್ದು. ಶಿವಮೊಗ್ಗದಲ್ಲಿ ನಡೆದಿರುವಂಥ ಘಟನೆ ಇದು. ಸಚಿವ ಹೋಗಿದ್ದಂಥ ಸಂದರ್ಭದಲ್ಲಿ ಅವ್ರಿಗೆ
ಊಟ ತಂದು ಕೊಡ್ತಾರೆ. ಊಟ ತಂದು ಕೊಟ್ಬಿಟ್ಟು ಸರ್ ಇದು ಇಂದಿರಾ ಕ್ಯಾಂಟೀನ್ದು ಊಟ ಅಂತ ಹೇಳ್ತಾರೆ. ಆದರೆ ಅದು ಇಂದಿರಾ ಕ್ಯಾಂಟೀನ್ ಊಟ ಆಗಿರಲಿಲ್ಲ. ಇಂದಿರಾ ಕ್ಯಾಂಟೀನ್ ಊಟ ಅಂತ ಹೇಳಿ ಸಚಿವರಿಗೆ ಯಾಮಾರಿಸ್ತಾರೆ ಅಧಿಕಾರಿಗಳು. ಇಂದಿರಾ ಕ್ಯಾಂಟೀನಲ್ಲಿ ಮಾಡಿದಂಥ ಊಟ ಬರಬೇಕಿತ್ತು, ಆದರೆ ಹೋಟೆಲ್ ಊಟ ಬರುತ್ತೆ. ಸಚಿವ ರಹೀಂ ಖಾನ್ಗೆ ಅಧಿಕಾರಿಗಳು ಯಾಮಾರಿಸಿದ್ದಾರೆ. ಶಿವಮೊಗ್ಗ ಟೂರಲ್ಲಿದ್ದರು ಸಚಿವರು. ಆ ಸಂದರ್ಭದಲ್ಲಿ ಇಂದಿರಾ ಕ್ಯಾಂಟೀನ್ಗೆ ಭೇಟಿ ಕೊಟ್ಟಿದ್ದರು ಪೌರಾಡಳಿತ ಸಚಿವರಾಗಿರುವಂಥ ರಹೀಂ ಖಾನ್. ನೋಡಿ ಇಲ್ಲಿ ದೃಶ್ಯಾವಳಿ ಗಮನಿಸ್ತಾ ಇದ್ರು. ಸ್ವಲ್ಪ ಹಿಂದೆ ಬನ್ನಿ ಸರ್. ಸಚಿವರು ಶಿವಮೊಗ್ಗ ಪ್ರವಾಸದಲ್ಲಿದ್ದಾಗ ಅಚಾನಕ್ಕಾಗಿ ಇಂದಿರಾ ಕ್ಯಾಂಟೀನ್ನ ಭೇಟಿ ಕೊಡ್ತಾರೆ. ಇಂದಿರಾ ಕ್ಯಾಂಟೀನ್ಗೆ ಬರ್ತಾರೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀರಿ. ಅಲ್ಲಿ ಬಂದು ಊಟ ಮಾಡ್ತಿರ್ತಾರೆ. ಊಟ ಮಾಡಬೇಕಾದ್ರೆ ಅವರು ಗಮನಿಸ್ತಾರೆ ಎಲ್ಲವನ್ನು ಕೂಡ. ನೋಡಿ ಇಲ್ಲಿ ಆ ಒಂದು ಕೋಣೆಗೆ ಹೋಗಿ ಗಮನಿಸ್ತಾ ಇರ್ತಾರೆ. ಈಗ ಅವರಿಗೆ ಸಚಿವರಿಗೆ ಯಾಮಾರಿಸಿದಂಥ ಅಧಿಕಾರಿಗಳಿಗೆ ಶಾಸ್ತಿ ಕಾದಿದೆ. ನೋಟಿಸನ್ನು ಕೊಟ್ಟು ಕ್ರಮ ಕೈಗೊಳ್ಳೋದಾಗಿ ಸಚಿವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಸ್ಪೆಂಡ್ಗೆ ಎಲ್ಲ ರೆಡಿ ಮಾಡಿಸಿದ್ದೀನಿ, ಇದು ಹೋಟೆಲ್ದು ಇತ್ತು ಅಂತಾನೂ ಕೂಡ ಹೇಳಿಲ್ಲ ಅವರು. ಇಂದಿರಾ ಕ್ಯಾಂಟೀನೇ ಸರಿ ಇಲ್ಲ ಅಂತ ಸಂದೇಶ ಕೂಡ ಹೋಗಿದೆ. ಈ ಬಗ್ಗೆ ವಿಷಾದವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಸಚಿವ ರಹೀಂ ಖಾನ್ ಅವರು. ಅದ್ರ ಬಗ್ಗೆ ನಾನು ಈಗಿಲ್ಲ ಅವರಿಗೆ ನೋಟಿಸ್ ಮಾಡಿ ಸಸ್ಪೆಂಡ್ ಮಾಡಿ ಎಲ್ಲ ರೆಡಿ ಮಾಡಿಸಿದ್ದೀನಿ. ಅಧಿಕಾರಿಗಳು ಅದೇ ಪ್ಲಾನ್ ಮಾಡ್ತಾರೆ ಸರ್. ಪಾಪ ನಿಮ್ಮ ಹತ್ರ ಮೆಚ್ಚುಗೆ ವ್ಯಕ್ತಪಡಿಸಲಿಕ್ಕೆ ಹೋಟೆಲ್ ಇತ್ತು ಅಂತ ಅವ್ರಿಗೆ ಅದು ಹೇಳಿಲ್ಲ. ಅದು ನಿಮ್ಮನ್ನೇ ಹೋಟೆಲಿಂದ ತರಿಸಿ ಪಾಪ ಇಲ್ಲಿದೆ ಅಂತ ಹೇಳಿ ನಂಬಿಸ್ಬಿಟ್ರು. ಇದು ಒಂದು ಹೇಳಕ್ಕೆ ಒಂದು ಮೆಸೇಜ್ ಏನು ಹೋಗ್ಬಿಟ್ಟದೆ, ಕ್ಯಾಂಟೀನೇ ಸ್ವಲ್ಪ ಸರಿಯಾಗಿಲ್ಲ ಅಂತ ಅದು ಇಲ್ಲ ಅಂತ ಸರ್ಪ್ರೈಸ್ ವಿಸಿಟ್ ಮಾಡಬೇಕು ಸರ್. ಸರ್ಪ್ರೈಸ್ ಮಾಡಬೇಕು. ಅದ್ರ ಬಗ್ಗೆ ನಾನು ಈಗಿಲ್ಲ ಅವರಿಗೆ ನೋಟಿಸ್ ಮಾಡಿ ಸಸ್ಪೆಂಡ್ ಮಾಡಿ ಎಲ್ಲ ರೆಡಿ ಮಾಡಿಸಿದ್ದೀನಿ. ಅಧಿಕಾರಿಗಳು ಅದೇ ಪ್ಲಾನ್ ಮಾಡ್ತಾರೆ ಸರ್. ಪಾಪ ನಿಮ್ಮ ಹತ್ರ ಮೆಚ್ಚುಗೆ ವ್ಯಕ್ತಪಡಿಸಲಿಕ್ಕೆ ಹೋಟೆಲ್ ಇತ್ತು ಅಂತ ಅವ್ರಿಗೆ ಅದು ಹೇಳಿಲ್ಲ. ಅದು ನಿಮ್ಮನ್ನೇ ಹೋಟೆಲಿಂದ ತರಿಸಿ ಪಾಪ ಇಲ್ಲಿದೆ ಅಂತ ಹೇಳಿ ನಂಬಿಸ್ಬಿಟ್ರು. ಇದು ಒಂದು ಹೇಳಕ್ಕೆ ಒಂದು ಮೆಸೇಜ್ ಏನು ಹೋಗ್ಬಿಟ್ಟದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಶಿವಮೊಗ್ಗ ಪ್ರತಿನಿಧಿ ಭೀಮಾ ನಾಯಕ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಭೀಮಾ, ಹೇಗೆ ಗೊತ್ತಾಯಿತು ಸಚಿವರಿಗೆ ಇದು ಇಂದಿರಾ ಕ್ಯಾಂಟೀನ್ ಊಟ ಅಲ್ಲ ಹೋಟೆಲ್ನ ಊಟ ಅಂತ ಹೇಗೆ ಗೊತ್ತಾಯಿತು? ಎಸ್ ನಾಗೇಂದ್ರ ಬಾಬು, ಇವತ್ತು ಸಚಿವರು ಪೌರಾಡಳಿತ ಸಚಿವರಾಗಿರುವಂಥ ರಹೀಂ ಖಾನ್ ಅವರು ಶಿವಮೊಗ್ಗ ಪ್ರವಾಸಕ್ಕೆ ಬಂದಿದ್ದರು. ಈ ವೇಳೆ ಅವರು ನೇರವಾಗಿ ಬೆಂಗಳೂರಿನಿಂದ ವಿಮಾನದ ಮೂಲಕ ಶಿವಮೊಗ್ಗಕ್ಕೆ ಬರ್ತಾರೆ. ಶಿವಮೊಗ್ಗದ ವಿಮಾನ ನಿಲ್ದಾಣದ ಮೂಲಕ ನೇರವಾಗಿ ಶಿವಮೊಗ್ಗದ BH ರಸ್ತೆಯಲ್ಲಿರುವಂತಹ ಇಂದಿರಾ ಕ್ಯಾಂಟೀನ್ಗೆ ಭೇಟಿಯನ್ನು ಕೊಡ್ತಾರೆ. ಇಂದಿರಾ ಕ್ಯಾಂಟೀನ್ಗೆ ಬರೋದು 2-3 ದಿನಗಳ ಹಿಂದೆನೇ TP ರೆಡಿಯಾಗಿರುತ್ತೆ. ಹಾಗಾಗಿ ಇವತ್ತು ಇಡೀ ಇಂದಿರಾ ಕ್ಯಾಂಟೀನನ್ನು ಅಲ್ಲಿನ ಸಿಬ್ಬಂದಿಗಳು ಅಧಿಕಾರಿಗಳು ಶೃಂಗಾರವನ್ನು ಮಾಡಿದ್ರು. ಅದಾದ ನಂತರದಲ್ಲಿ ಏನು ಸಚಿವರು ಭೇಟಿಯನ್ನು ಕೊಟ್ಟು ಅಲ್ಲಿರುವಂಥ ಎಲ್ಲವನ್ನ ಪರಿಶೀಲನೆಯನ್ನು ಸಹ ನಡೆಸಿದ್ರು. ಆಮೇಲೆ ಅವರಿಗೆ ಊಟವನ್ನು ಬಡಿಸ್ತಾರೆ. ಊಟ ಬಡಿಸಿದ ಸಂದರ್ಭದಲ್ಲಿ ಆ ಮೆನುನೂ ಸಹ ಇವತ್ತು ವಿಶೇಷವಾಗಿರುವಂಥದ್ದು ಏನು ಅಂದರೆ ರೊಟ್ಟಿ ಇತ್ತು, ರೊಟ್ಟಿ ಜೊತೆಗೆ ಚಪಾತಿ ಮತ್ತು ಪಲ್ಯ ಇತ್ತು, ಮತ್ತು ಅನ್ನ ಸಾಂಬಾರು ಸಹ ಇತ್ತು. ಅಂದರೆ ನಾರ್ಮಲ್ ಮೆನುಗಳಲ್ಲಿ ರೊಟ್ಟಿ ಅಥವಾ ಚಪಾತಿ ಮಾತ್ರ ಇರುತ್ತೆ, ಆದರೆ ಎರಡೂ ಇತ್ತು ಇವತ್ತು. ಅದಾದಮೇಲೆ ಇವತ್ತು ರೈಸು ಏನು ಅಂದರೆ ತುಂಬ ಬೆಲೆ ಬಾಳುವಂಥ 60-70 ರೂಪಾಯಿಗೆ KG ಸಿಗುವಂಥ ರೈಸ್ ಏನಿರುತ್ತೆ, ಆ ರೈಸಲ್ಲಿ ಆ ಅಕ್ಕಿಯಲ್ಲಿ ರೈಸ್ ಮಾಡಿದಂಥ ಹೋಟೆಲ್ನಿಂದ ತರಿಸಿರುವಂಥ ರೈಸ್ ಸಹ ಇತ್ತು. ಹಾಗಾಗಿ ಸಚಿವರಿಗೆ ಆಮೇಲೆ ಡೌಟ್ ಬರುತ್ತೆ, ಇಂದಿರಾ ಕ್ಯಾಂಟೀನಲ್ಲಿ ಈ ರೀತಿಯ ರೈಸನ್ನು
ಕೊಡೋದಿಲ್ಲ ಅನ್ನುವಂಥದ್ದು ಅವರಿಗೆ ಅನುಮಾನ ಬರುತ್ತೆ. ಆದರೂ ಸಹ ಅವರು ಎಲ್ಲೂ ಸಹ ಈ ಬಗ್ಗೆ ಹೇಳೋದಿಲ್ಲ. ಅದಾದಮೇಲೆ ಕೆಲವೊಂದಿಷ್ಟು ಹೊತ್ತುಗಳಾದಮೇಲೆ ಅವರಿಗೆ ಮಾಹಿತಿ ತಲುಪುತ್ತೆ, ಈ ಊಟ ಏನು ಇಂದಿರಾ ಕ್ಯಾಂಟೀನ್ದಲ್ಲ, ಹೋಟೆಲ್ನಿಂದ ಬಂದಿರುವಂಥದ್ದು. ಅಧಿಕಾರಿಗಳು ಹಾಗೆ ಇಂದಿರಾ ಕ್ಯಾಂಟೀನ್ನ ಅಲ್ಲಿನ ಸಿಬ್ಬಂದಿಗಳು ಸಚಿವರಿಗೆ ಯಾಮಾರಿಸಿರುವಂಥ ಘಟನೆ ಬೆಳಕಿಗೆ ಬರುತ್ತೆ. ಅದಾದಮೇಲೆ ಅವರು ಅಲ್ಲಿ ಸಭೆಯಲ್ಲೂ ಸಹ ಅದ್ರ ಬಗ್ಗೆ ಪ್ರಸ್ತಾಪವನ್ನು ಮಾಡೋದಿಲ್ಲ. ಏನಕ್ಕೆ ಅಂದರೆ ಇಡೀ ರಾಜ್ಯದಲ್ಲಿ ಈ ರೀತಿಯ ಕೆಟ್ಟ ಮೆಸೇಜ್ ಹೋಗುತ್ತೆ, ಇಂದಿರಾ ಕ್ಯಾಂಟೀನ್ನಲ್ಲಿ ಊಟ ಸರಿ ಇರಲ್ಲ ಎನ್ನುವಂಥ ಮೆಸೇಜ್ ಹೋಗುತ್ತೆ. ಹಾಗಾಗಿ ನಾನು ಸಭೆಯಲ್ಲಿ ಸಹ ಇದನ್ನು ಪ್ರಸ್ತಾಪಿಸಲಿಲ್ಲ. ಆದರೆ ನನಗೆ ಇದು ಗೊತ್ತಾಯಿತು, ಯಾವಾಗ ನಾನು ಆ ರೈಸನ್ನು ನೋಡಿದ್ನೋ ಆವಾಗಲೇ ನನಗೆ ಗೊತ್ತಾಯಿತು ಇದು ಇಂದಿರಾ ಕ್ಯಾಂಟೀನ್ನ ಊಟ ಅಲ್ಲ, ಹೋಟೆಲ್ನಿಂದ ಊಟವನ್ನು ತರಿಸಿದ್ದಾರೆ. ಹಾಗಾಗಿ ನಾನು ಅವರಿಗೆ ಏನು ಶಿಸ್ತು ಕ್ರಮ ಜರುಗಿಸಲಿಕ್ಕೆ ಮಾಹಿತಿಯನ್ನು ಸಹ ನೀಡಿದ್ದೇನೆ ಎನ್ನುವಂಥ ಮಾಹಿತಿಯನ್ನು ಸಚಿವರು ಕೊಡ್ತಾರೆ. ಅದಾದಮೇಲೆ ಅವರು ಹೇಳ್ತಾರೆ ಏನು ಅಂದರೆ ಈ ರೀತಿಯ ಘಟನೆಗಳು ಆಗ್ತಾ ಇರ್ತವೆ, ಕೆಲವೊಂದು ಕಡೆ ಘಟನೆ ಆಗಿರೋದ್ರಿಂದ ಇಡೀ ರಾಜ್ಯದಲ್ಲಿ ಇದೇ ರೀತಿಯ ವ್ಯವಸ್ಥೆಗಳಿದ್ದಾವೆ ಅನ್ನುವಂಥ ಒಂದು ಕೆಟ್ಟ ಸಂದೇಶ ಹೋಗುತ್ತೆ. ಹಾಗಾಗಿ ನಾನು ಸಭೆಯಲ್ಲಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಲಿಲ್ಲ ಎನ್ನುವಂಥ ಮಾತನ್ನು ಹೇಳಿ ಅವರು ವಿಷಾದವನ್ನು ವ್ಯಕ್ತಪಡಿಸಿರುವಂಥದ್ದು ನಾಗೇಂದ್ರ ಬಾಬು. ನೋಡಿ, ಥ್ಯಾಂಕ್ ಯು.